ನಮ್ಮ ಮುಂದೆ ಬಂದಿದ್ವು ಇವತ್ತು ಕೂಡ ಸಭೆಯಲ್ಲಿ ನಾವು ಚರ್ಚೆ ಮಾಡುವಾಗ SCP ನಲ್ಲಿ ಶುಲ್ಕ ನಿಯಂತ್ರಣ ಸಮಿತಿ ಮಾಡ್ತೀವಿ ಅಂತೇಳಿ. ಶುಲ್ಕ ನಿಯಂತ್ರಣ ಸಮಿತಿ ನಾವು ಆಕ್ಚುಲಿ ನಮ್ಮ ಇದರಲ್ಲಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇನು ಅಂತಂದ್ರೆ ಸುಪ್ರೀಂ ಕೋರ್ಟ್ ಒಂದು ತೀರ್ಮಾನವನ್ನ ಕೊಟ್ಟಿದೆ. ಅದು 11 ಜಡ್ಜ್ ಬೆಂಚ್, ಅದು ಅಪೆಕ್ಸ್ ಬ್ಯಾಂಕಿಂದು. ಅದರಲ್ಲಿ ಏನ್ ಹೇಳಿದೆ ಅಂತಂದ್ರೆ ಶುಲ್ಕ ನಿಯಂತ್ರಣ ಅನ್ನೋದಕ್ಕಿಂತ ಶುಲ್ಕ ನಿರ್ಧರಿಸುವ ಸಮಿತಿ ಅಂತ, ಅಂದ್ರೆ ಇದು ಫೀಸ್ ಡಿಟರ್ಮಿನೇಷನ್ ಕಮಿಟಿಯನ್ನ ಮಾಡಿ ಅಂತೇಳಿ ನಾವು ಒತ್ತಾಯವನ್ನ ಮಾಡಿದ್ವಿ. ಈವನ್ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಅದೇ ರೀತಿ ಇರೋದು. ಸೊ ಅದಕ್ಕೆ ಒಬ್ರು ಹೈಕೋರ್ಟಿನ ರಿಟೈರ್ಡ್ ಜಡ್ಜ್ ನ ಸಮಿತಿಯ ಅಧ್ಯಕ್ಷನ ಮಾಡ್ಬಿಟ್ಟು ರಾಜ್ಯ ಸರ್ಕಾರದಲ್ಲಿ, ಸೊ ನೀವು ಅವ್ರ ಮೂಲಕ ನಾವು ಅವರ ಒಂದು ಸಮಿತಿ ಏನಿರುತ್ತೆ ಆ ಸಮಿತಿಗೆ ನಾವು ಪೋಷಕರು ಮತ್ತೆ ಶಾಲಾಡಳಿತ ಮಂಡಳಿ ಒಂದು ಶುಲ್ಕವನ್ನ ನಿರ್ಧಾರ ಮಾಡುತ್ತೆ. ಡಿಸೆಂಬರ್ ಒಳಗೆ ನಾವು ಅವ್ರಿಗೆ ಇದನ್ನ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿ ಅವರಿಂದ ನಾವು ಅವರ ಒಂದು ಅಪ್ರೂವಲ್ ಇಂದ ನಾವು ಆ ಫೀಸಸ್ ಅನ್ನು ಇಸ್ಕೋಬಹುದು ಅನ್ನೋದು ಅದರ ನಿರ್ಣಯ, ಸುಪ್ರೀಂ ಕೋರ್ಟ್ ನಿರ್ಣಯ. ನಮ್ಮ ಎಲ್ಲಾ ಬಜೆಟ್ ಶಾಲೆಗಳು, ನಮ್ಮ ಕೃಪಾ ಸಂಘಟನೆ ಒಕ್ಕೊರಲಿನಿಂದ ಅದನ್ನ ನಾವು ಒತ್ತಾಯ ಮಾಡಿದ್ವಿ ಸರ್ಕಾರಕ್ಕೆ. ಯಾಕೆ ಅಂದ್ರೆ ಇಡೀ ದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಇದು ಫೀಸ್ ಡಿಟರ್ಮಿನೇಷನ್ ಕಮಿಟಿ ಇದೆ. ಅಲ್ಲಿ ಇರೋದಕ್ಕೆ ಬೇರೆ ರಾಜ್ಯಗಳ ಶಾಲೆಗಳು ಕರ್ನಾಟಕ ವಲಸೆ ಬರ್ತಾ ಇರೋದು. ಸೊ ಹಾಗಾಗಿ ಕರ್ನಾಟಕದಲ್ಲಿ ಹೊರಗಡೆಯಿಂದ ಬಂದಿರೋ ವಲಸೆ ಶಾಲೆಗಳ ಪಾರುಪತ್ಯ ಜಾಸ್ತಿ ಆಗಿದೆ. ಸೊ ಅವುಗಳನ್ನ ನಿಯಂತ್ರಿಸೋದಕ್ಕೆ ನೀವು ಫೀಸ್ ಡಿಟರ್ಮಿನೇಷನ್ ಕಮಿಟಿ ಅಂತ ಮಾಡಿದ್ರೆ ಸುಮಾರು ಈಗೇನು ಆ ಶಾಲೆಗಳಲ್ಲಿ ಸುಮಾರು 20 ಲಕ್ಷ ಗಟ್ಟಲೆ ಮಕ್ಕಳುಗಳು ಏನು ಓದ್ತಾ ಇದಾರೋ ಆ ಮಕ್ಕಳ ಎಲ್ಲಾ ಪೋಷಕರಿಗೂ ಕೂಡ ಅನುಕೂಲ ಆಗುತ್ತೆ. ಮತ್ತೆ ನಮ್ಮ ಶಾಲೆಗಳಿಗೂ ಕೂಡ ಇಲ್ಲೇನು ಸ್ಥಳೀಯವಾಗಿರ್ತವೋ ಈ ಶಾಲೆಗಳಿಗೂ ಕೂಡ ಅನುಕೂಲ ಆಗುತ್ತೆ. ಯಾಕೆ ಅಂದ್ರೆ ಅವ್ರು ಮಾಡೋ ತಪ್ಪುಗಳನ್ನ ನಮ್ಮ ಮೇಲೆ ತೋರಿಸ್ತಾರೆ ಜನ ಅಥವಾ ವ್ಯವಸ್ಥೆ. ಸೊ ಅವರು ಲಕ್ಷಾಂತರ ಗಟ್ಟಲೆ ಫೀಸ್ ಅನ್ನ ತಗೊಳ್ತಾರೆ, 2 ಲಕ್ಷ 3 ಲಕ್ಷ 5 ಲಕ್ಷ 10 ಲಕ್ಷ ಫೀಸಸ್ ಅನ್ನ ತಗೊಳ್ತಾರೆ. ಸೊ ಅವ್ರು ತಗೊಳ್ಳೋದನ್ನ ನಮ್ಮ ಮೇಲೆ ಹಾಕ್ಬಿಟ್ಟು ನಾವು ತಗೊಳ್ಳೋ 10,000 20,000 30,000 50, ಹೆಚ್ಚು ಅಂದ್ರೆ 50,000 ತನಕ ನಾವು ಫೀಸ್ ತಗೊಂತೀವಿ. ಅದಕ್ಕಿಂತ ಜಾಸ್ತಿ ತಗೊಳ್ಳಲ್ಲ ನಾವು. ಸೊ ಎಷ್ಟು ಖರ್ಚು ಬರುತ್ತೋ ಅಷ್ಟರಲ್ಲಿ ನಾವು ಮೇಂಟೈನ್ ಮಾಡುವಂತ ಕೆಲಸಗಳನ್ನ ಬಜೆಟ್ ಶಾಲೆಗಳು ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದೀವಿ. ಇವತ್ತಲ್ಲ 50 ವರ್ಷದಿಂದಲೂ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ. ಸೊ ಅಂತ ಶಾಲೆಗಳನ್ನ ನಿಯಂತ್ರಿಸೋದಕ್ಕೆ ಇವರು ಫೀಸ್ ಡಿಟರ್ಮಿನೇಷನ್ ಕಮಿಟಿಯನ್ನ, ಅಂದ್ರೆ ನಿಯಂತ್ರಣ ಅನ್ನೋದನ್ನ ಡಿಟರ್ಮಿನೇಷನ್ ಅಂತ ಮಾಡಿದ್ರೆ ನಾವು SCP ಯನ್ನ ಬಹಳ ಆತ್ಮೀಯವಾಗಿ ಮತ್ತೆ ವಿಶ್ವಾಸದಿಂದ ನಾವು ಸ್ವಾಗತ ನೀಡ್ತೀವಿ.